ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋ ಮಾಹಿತಿ ಏನಂತಂದರೆ, EPF ಈ ಒಂದು ಮೆಂಬರ್ ಇ ಸೇವಾ ಅನ್ನೋ ಒಂದು ಪೋರ್ಟಲ್ನಲ್ಲಿ ನಿಮ್ಮ UAN ನಂಬರ್ ಇರುತ್ತೆ. ಪಾಸ್ವರ್ಡು ನೆನಪಾರಿದ್ರೆ ಅದನ್ನು ಯಾವ ಥರ ನೀವು ಈ ಒಂದು ಪೋರ್ಟಲ್ನಲ್ಲಿ ನಿಮ್ಮ ಪಾಸ್ವರ್ಡನ್ನು ರೀಸೆಟ್ ಮಾಡೋದು ಅಥವಾ ಚೇಂಜ್ ಮಾಡೋದು ಹೇಗಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಹತ್ರ ಇರೋ UAN ನಂಬರ್ಗೆ ಪಾಸ್ವರ್ಡನ್ನು ಯಾವ ಥರ ಚೇಂಜ್ ಮಾಡೋದು ಅಂತ ತಿಳ್ಕೊಳ್ಳೋಕ್ಕೂ ಮೊದಲು ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬಟನ್ ಆನ್ ಮಾಡಿಟ್ಕೊಳ್ಳಿ. ಸೊ ಇಲ್ಲಿ ನೋಡಿ, ಫಾರ್ಗಾಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ಥರ ಒಂದು ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ UAN ನಂಬರ್ ಹಾಕಿಬಿಟ್ಟು ಅದನ್ನು ನೀವು ಕ್ಯಾಪ್ಚನ್ ಎಂಟ್ರಿ ಮಾಡಿದರೆ ನೆಕ್ಸ್ಟ್ ಈ ಪೇಜು ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ನೇಮನ್ನು ಹಾಕೋಬೇಕಾಗತ್ತೆ, ನಂತರ ಡೇಟ್ ಆಫ್ ಬರ್ತನ್ನು ಹಾಕಬೇಕಾಗತ್ತೆ, ಜೆಂಡರನ್ನು ಸೆಲೆಕ್ಟ್ ಮಾಡಿ ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ವೆರಿಫೈ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಎಲ್ಲ ಡೀಟೇಲ್ ಹಾಕಿದ ನಂತರ. ನೆಕ್ಸ್ಟ್ ಪೇಜಲ್ಲಿ ನಿಮಗೆ ಈ ಥರ ಒಂದು ಯೂಸರ್ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಮೇಲೆ ಕಾಣ್ತಾ ಇರುವಂಥ ನಿಮ್ಮ ಡೀಟೇಲ್ ಎಲ್ಲ ಸರಿಯಾಗಿದ್ದರೆ ಇಲ್ಲಿ ಕಾಣ್ತಾ ಇರುವಂಥ ಕ್ಯಾಪ್ಚನ ಹಾಕಿಬಿಟ್ಟು ಕೆಳಗಡೆ ನಿಮ್ಮ ಆಧಾರ್ ನಂಬರನ್ನು ಎಂಟ್ರಿ ಮಾಡಬೇಕಾಗತ್ತೆ. ಯಾವುದೇ ಥರ ಒಂದು ನಂಬರ್ ಮಿಸ್ ಮ್ಯಾಚ್ ಆಗದೇ ಕರೆಕ್ಟಾಗಿರೋ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಿ. ಇದರ ನಂತರ ಕನ್ಸೆಂಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಇದೆಲ್ಲ ಡೀಟೇಲ್ ಒಂದು ಸರ್ಚ್ ಚೆಕ್ ಮಾಡ್ಕೊಂಬಿಟ್ಟು ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪೇಜು ನಿಮಗೆ ಈ ಥರ ಓಪನ್ ಆಗುತ್ತೆ. ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರು ಅದನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಯಾಕೆಂದರೆ OTP ಮುಖಾಂತರ ಇಲ್ಲಿ ವ್ಯಾಲಿಡೇಷನ್ ಮಾಡಬೇಕಾಗತ್ತೆ. ಇಲ್ಲಿ ಕನ್ಸೆಂಟ್ ಕ್ಲಿಕ್ ಮಾಡಿ ಗೆಟ್ OTP ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗಿದೆ. ನೀವು ಹಾಕಿರುವಂಥ ಎಲ್ಲ ಡೀಟೇಲ್ಗಳು ಗ್ರೀನ್ ಕಲರ್ನಲ್ಲಿ ಸಕ್ಸಸ್ಫುಲ್ಲಿ ವೆರಿಫೈಡ್ ಅಂತೇಳಿ ಬಂದಿದೆ. ನಂತರ ಇಲ್ಲಿ ಕಾಣ್ತಾ ಇರುವಂಥ ಕ್ಯಾಪ್ಚನ ಎಂಟ್ರಿ ಮಾಡಿಬಿಟ್ಟು ಬಂದಿರುವಂಥ ಹೊಸ OTPಯನ್ನು ನೀವಿಲ್ಲಿ ಹಾಕಬೇಕಾಗತ್ತೆ. ರೀಸೆಂಟ್ಲಿ ಯಾವುದು OTP ಬಂದಿದೆ ಅದನ್ನು ಹಾಕಬೇಕಾಗತ್ತೆ. ಇದಾದ ನಂತರ ನೀವು ಮತ್ತೆ ವೆರಿಫೈ ಮಾಡಬೇಕಾಗತ್ತೆ. ಇವಾಗ ಹಾಕಿರೋ ಡೀಟೇಲ್ ಎಲ್ಲ ಕರೆಕ್ಟಾಗಿ ಇದ್ದರೆ ಒಂದು ಸರ್ತಿ ಕ್ಯಾಪ್ಚಾ ಕೂಡ ಕೇಸ್ ಸೆನ್ಸಿಟಿವ್ ಇರುತ್ತೆ, ಕ್ಯಾಪಿಟಲ್ ಸ್ಮಾಲ್ ಅಂತೇಳಿ ಚೆಕ್ ಮಾಡ್ಕೊಳ್ಳಿ. ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ವೀಕ್ಷಕರೇ, ಇವಾಗ ನೀವು ಕಳೆದೋಗಿರೋ ಪಾಸ್ವರ್ಡು ಅಥವಾ ಮರೆತೋಗಿರೋ ಪಾಸ್ವರ್ಡನ್ನು ನೀವು ಇಲ್ಲಿ ರೀಸೆಟ್ ಮಾಡ್ಕೋಬೋದು. ಇಲ್ಲಿ ನಿಮಗೆ ಯಾವ ಥರ ಪಾಸ್ವರ್ಡ್ ಬೇಕೋ ಆ ಥರ ಪಾಸ್ವರ್ಡನ್ನು ಕ್ಯಾರೆಕ್ಟರು, ಸ್ಪೆಷಲ್ ಕ್ಯಾರೆಕ್ಟರು, ನ್ಯೂಮೆರಿಕಲು, ಮೊದಲೇ ಲೆಟ್ರು ಕ್ಯಾಪಿಟಲ್ ಇತ್ತಂದರೆ ಇನ್ನುಳಿಕೆ ಲೆಟ್ರ್ ಎಲ್ಲ ಸ್ಮಾಲ್ ಆಗಿರಬೇಕು, ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು, ನಂತರ ನ್ಯೂಮೆರಿಕಲ್ ಇರಬೇಕು. ನಾನು ಇಲ್ಲಿ ನಿಮಗೆ ಪಕ್ಕದಲ್ಲಿ ಒಂದು ಎಕ್ಸಾಂಪಲ್ ಆಗಿ ಒಂದು ಫಾರ್ಮ್ಯಾಟನ್ನು ತೋರಿಸ್ತಾ ಇದ್ದೇನೆ ನೋಡಿ, ಆ ಥರ ನೀವು ಸೆಟ್ ಮಾಡಿ. ಇಲ್ಲಿ ಒಂದು ನಂಬರ್ ಮಿಸ್ ಮ್ಯಾಚ್ ಆದರೂ ಕೂಡ ಇಲ್ಲಿ ಪ್ಲೀಸ್ ಡು ನಾಟ್ ಮ್ಯಾಚ್ ಅಂತೇಳಿ ಬರುತ್ತೆ ನೋಡಿ. ಸೊ ಈ ಥರ ಬರಬಾರ್ದು. ಸೊ ಇವಾಗ ಸರಿಯಾಗಿ ಹಾಕಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡಿ, ನಮ್ಮ ಪಾಸ್ವರ್ಡು ಸಕ್ಸಸ್ಫುಲಿಯಾಗಿ ಸಬ್ಮಿಟ್ ಆಗಿದೆ, ರೀಸೆಟ್ ಆಗಿದೆ. ಸೊ ಇವಾಗ ನಾವೊಂದು ಕನ್ಫರ್ಮೇಷನ್ಗಾಗಿ ಲಾಗಿನ್ ಮಾಡ್ಕೊಂಬಿಟ್ಟು ಚೆಕ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, UAN ನಂಬರನ್ನು ಹಾಕಬೇಕಾಗತ್ತೆ. ನಂತರ ನಿಮ್ಮ ರೀಸೆಟ್ ಮಾಡಿರುವಂಥ ಅಥವಾ ಚೇಂಜ್ ಮಾಡಿರುವಂಥ ಪಾಸ್ವರ್ಡನ್ನು ಹಾಕಿಬಿಟ್ಟು ಇಲ್ಲಿ ಮೇಲೆ ಕಾಣ್ತಾ ಇರುವಂಥ ಕ್ಯಾಪ್ಚನ ಎಂಟರ್ ಮಾಡಿ. ಸೊ ಇನ್ನೇನು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕೂಡ ನಿಮಗೆ ಲಾಗಿನ್ ಆಗೋಕ್ಕಿಂತ ಮೊದಲು ಒನ್ ಟೈಮ್ ಪಾಸ್ವರ್ಡ್ ಬರುತ್ತೆ. ಅಂದರೆ ಲಾಗಿನ್ಗಿಂತ ಮುಂಚೆ ಇದು ಅಥೆಂಟಿಕೇಷನ್ಗಾಗಿ, ಲಾಗಿನ್ ಸೆಕೆಂಡ್ ಫ್ಯಾಕ್ಟರ್ ಅಥೆಂಟಿಕೇಷನ್ಗಾಗಿ ಇನ್ನೊಂದು OTP ಬಂದಿರುತ್ತೆ. ಆ ಒಂದು OTPಯನ್ನು ನೀವು ಇಲ್ಲಿ ಹಾಕಿಬಿಟ್ಟು ಮತ್ತೆ ಕ್ಯಾಪ್ಚನ ಎಂಟ್ರಿ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನೋಡಿ, OTP ಮತ್ತು ಕ್ಯಾಪ್ಚನ ಎಂಟ್ರಿ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ದಾನೆ. ಲೋಡಿಂಗ್ ತೊಗೊಳ್ತಾ ಇದೆ. ಸೊ ಇಲ್ಲಿ ನೋಡಿ, ನಾವು ಅಪ್ಲೋಡ್ ಮಾಡಿರೋ ಅಥವಾ ಚೇಂಜ್ ಮಾಡಿರೋ ಅಂಥ ಪಾಸ್ವರ್ಡು ಕರೆಕ್ಟಾಗಿ ಲಾಗಿನ್ ಆಗ್ತಾಯಿದೆ. ವಿಡಿಯೋ ಉಪಯೋಗ ಆಗಿದ್ದರೆ ವಿಡಿಯೋಗೊಂದು